ಎಲ್ರಿಗೂ ನಮಸ್ಕಾರ. ಇದು ನನ್ನ 60ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಫ್ರೆಶ್ ಅಪ್ ಆಗಿ ಇವತ್ತು ದಾವಣಗೆರೆಯಲ್ಲಿ ಕೆಲಸ ಇತ್ತು. ಹಾವೇರಿಯಿಂದ ದಾವಣಗೆರೆಗೆ ಹೋದೆ. ದಾವಣಗೆರೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಒಂದು ಪಲಾವ್ ತಿಂದೆ. 12 ಗಂಟೆ ಆಗಿತ್ತು ಪಲಾವ್ ತಿಂದಾಗ. ಪಲಾವ್ ಓಕೆ ಇತ್ತು. ಸೊ ಆದರೂ ಅದನ್ನ ನೀಟಾಗಿ ಖಾಲಿ ಮಾಡಿ ಅಲ್ಲಿಂದ ಮತ್ತೆ ನಾನು ಮೀಟಿಂಗಿಗೆ ಹೋದೆ. ಮೀಟಿಂಗಲ್ಲಿ ಚಹಾ ಕುಡಿದು ಮಧ್ಯಾಹ್ನ 3 ಗಂಟೆ ಆಗಿತ್ತು. ಊಟಕ್ಕೆ ಎಲ್ಲಿ ಹೋಗೋದು ಅಂತ ಹೇಳಿ ಅಲ್ಲಿ ಜನನ ವಿಚಾರಿಸಿದಾಗ ಅವರು ಶರಬೇಶ್ವರ ಹೋಟೆಲ್ನ ರೆಫರ್ ಮಾಡಿದರು. ಸೊ ಅಲ್ಲಿಗೆ ಊಟಕ್ಕೆ ಹೋದೆ. ಅಲ್ಲಿ ಫಸ್ಟ್ ಒಂದು ಪಾನಕ ಕೊಟ್ಟರು. ಪಾನಕನೋ ಕಷಾಯನೋ ಒಂದು ರೇಂಜಿಗೆ ಓಕೆ ಇತ್ತು. ಬೆಲ್ಲ ಹಾಕಿದ್ರು, ಬಿಸಿ ಇತ್ತು, ಕುಡಿದೆ. ಸೊ ಅದಾದಮೇಲೆ ಇಷ್ಟು ದೊಡ್ಡ ತಟ್ಟಿ ಒಳಗೆ ಊಟಕ್ಕೆ ಕೊಟ್ಟರು. ಹೋಳ್ಗೆ ಊಟ ಇತ್ತು ಇವತ್ತು. ನಾನು ರೊಟ್ಟಿ ಕೊಡೋದು ತಿನ್ಬೇಕಂತ ಹೋಗಿದ್ದೆ. ಆ್ಯಕ್ಚುಲಾಗಿ ಹೋಳ್ಗೆ ತಿಂದೆ, ತುಪ್ಪ ಹೋಳ್ಗೆ ತಿಂದು ಒಂದೇ ಒಂದು ಚಪಾತಿ ತಿಂದೆ. ನನಗೇನಷ್ಟು ಚಪಾತಿ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ತುಪ್ಪ, ಅನ್ನ ಮತ್ತು ಬಾಳೆಹಣ್ಣಿನ ಸೀಕರಣೆ ಮಾಡಿದರು. ಆ ಬಾಳೆಹಣ್ಣಿನ ಸೀಕರಣೆನೂ ತಿಂದೆ. ಸೊ ತಟ್ಟೆ ಕ್ಲೀನಾಗಿ ತಿನ್ಬೇಕಂತೇಳಿ ಇರೋದೆಲ್ಲನೂ ಕಲಿಸ್ಕೊಂಡು ತಿಂದು ಮುಗಿಸಿ ಒಂದು ಮಜ್ಜಿಗೆ ಕುಡಿದು ಊಟ ಮುಗಿಸಿದೆ. ಊಟಕ್ಕೆ ಇವರು 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರೊಳಗೆ ತಟ್ಟಿಗೆ 100 ರೂಪಾಯಿ, ಇನ್ನು ಉಳಿದು ಊಟಕ್ಕೆ 100 ರೂಪಾಯಿ ಅಂತ ಹೇಳ್ತಾನೆ ನಾನು. ಊಟ ಅಷ್ಟಕ್ಕಷ್ಟ, ತಟ್ಟಿಗಳು ಮಾತ್ರ ದೊಡ್ಡವು. ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ, ಹೈಜೀನ್ ಐತಿ. ಒಂದು ಸಲ ಬಂದು ಹೋಗ್ರಿ. ಬಟ್ ಊಟದ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ. ಹೀಗೆಲ್ಲ ತಟ್ಟಾಗಿ ಬಿಟ್ಟು ಹೋಗ್ತಾರೆ. ಅವ್ರಿಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ಅವ್ರು ಏನಾರು ಮಾಡ್ಕೊಳ್ಳಿ, ನಾವು ಸ್ವಚ್ಛ ತಿನ್ಬೇಕು, ತಿಂದು ಮುಗಿಸೀನಿ. ಅದಾದಮೇಲೆ ಮತ್ತೊಂದು ಮೀಟಿಂಗ್ ಇತ್ತು. ಅಲ್ಲಿಗೆ ಹೋಗಿ ಕ್ಲೈಂಟಿಗೆ ವೇಟ್ ಮಾಡುವಾಗ ಒಂದು ಚಹಾ ಕೊಟ್ಟರು, ಚಹಾ ಕುಡಿದೆ. ಕ್ಲೈಂಟ್ ಜೊತೆ ಮೀಟಿಂಗ್ ಮಾಡಿ ಮತ್ತು ಸೈಟ್ ವಿಸಿಟ್ ಮಾಡಿ ಮುಗಿಸೋದ್ರೊಳಗೆ 6:30 ಆಗಿತ್ತು. 6:45 ಹಿಂಗೆ ವಾಪಸ್ ದಾವಣಗೆರೆಯಿಂದ ಹಾವೇರಿಗೆ ಬಂದೆ. 8:30 ಹಿಂಗಾಗಿತ್ತು ಹಾವೇರಿಗೆ ಬಂದಾಗ. ಸೊ ಹೋಗಿ ನನ್ನ ಫ್ರೆಂಡ್ಸ್ ಜೊತೆಗೆ ಒಂದು ಹಾಫ್ ಎಗ್ ರೈಸ್ ತೊಗೊಂಡು ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದೆ. ಸೊ ಇದೇನು ಅಂತ ಏನು ಟೇಸ್ಟ್ ಆಗಿರಲಿಲ್ಲ ಇವತ್ತು ಯಾಕೋ. ಸೊ ಓಕೆ ತಿಂದು ಮುಗಿಸಿ ಇವತ್ತಿನ ಊಟ ಮುಗೀತು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ನನ್ನ ಫ್ರೆಂಡ್ ಹೋಗಿ ಇಡ್ಲಿ ತಿನ್ನೋಣ ಅಂತಂದ. ಇಡ್ಲಿಗೆ ನಾನು ಒಂದು ಅರ್ಧ ಇಡ್ಲಿ ತಿಂದೆ, ಒಂದು ಮಿರ್ಚಿ ತಿಂದು ಮುಗಿಸಿ ರೂಮ್ಗೆ ಹೋಗಿ ಒಂದು ಬಾಳೆಹಣ್ಣು ತಿಂದು ಭಗವದ್ಗೀತೆ ಓದಕ್ಕೆ ರೆಡಿ ಆದೆ. ಇವತ್ತು ನಾವು ಅಧ್ಯಾಯ 3 ಕರ್ಮಯೋಗ, ಇದರಲ್ಲಿ 5ನೇ ಶ್ಲೋಕವನ್ನು ನೋಡಬೇಕು. ಅದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ ಅಂತ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರೂ ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.